ಸ್ಕೇಟಿಂಗ್ಸ್ ಇದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನೊಂದು ಸೂಪರ್ ಡೂಪರ್ ಆಗಿ ಇದ್ದೀನಿ. ಸೊ ಇವತ್ತು 1 ಮಂತ್ ಆಗಿತ್ತು ಲಾಗ್ಸ್ ಮಾಡಿ, ಸ್ವಲ್ಪ ಬ್ಯುಸಿ ಇದೆ. ಸೊ ಇವಾಗಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಹಾಗೆ ಮಿನಿ ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಸಪೋರ್ಟ್ ಮಾಡಿ. ಸೊ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ನಾವು ಜಿಮ್ ವೇರ್ ತೊಳಕ್ಕೆ, ಯಾಕೆಂದರೆ ನಮ್ಮ ಅಮ್ಮನ ಹತ್ರ ಜಿಮ್ ವೇರ್ ಇಲ್ಲ. ಅವ್ರಿಗೆ ಇವತ್ತಿನ ನಾನು ಜಿಮ್ಮಿಗೆ ಬಾರಮ್ಮ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಜಿಮ್ ವೇರ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಗೆಲ್ಲಿ ಹೋಗಿ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಟಿಲ್ ದೆನ್ ಸ್ಟೇ ಟ್ಯೂನ್. ಸೊ ಮನೆಯಿಂದ ಬರ್ತಾ ಲಾಗ್ ಮಾಡೋಕ್ಕಾಗಿದ್ದಿಲ್ಲ, ಏನಕ್ಕೆ ಡ್ರೈವ್ ನಾನೇ ಮಾಡ್ತಾಯಿದ್ದೆ. ಸೊ ಪಾರ್ಕಿಂಗ್ ಲಾಟ್ ಬಂದು ಮೆಟ್ರೋ ಹತ್ರ ಪಾರ್ಕ್ ಮಾಡಿಬಿಟ್ಟು ನಾವಿವಾಗ ಮೆಟ್ರೋಗೆ ಹೋಗ್ತೀವಿ. ಸೊ ಇವಾಗ ನಾವು ಮೆಟ್ರೋ ರೀಚ್ ಆಗಿದ್ದೀವಿ. ಸೊ ನಾವು ದಾಸರಳ್ಳಿಯಿಂದ ಒರಿಯನ್ ಮಾಲ್ಗೆ ಟಿಕೆಟ್ ಬುಕ್ ಮಾಡಿದ್ದೀವಿ. ನಾವಿವಾಗ ಒರಿಯನ್ ಮಾಲಿಗೆ ಬಂದಿದ್ದೀವಿ. ಇವಾಗ ಏನಕ್ಕೆ ಅಂದರೆ ನೋಡಿ, ನಾನು ನಮ್ಮಮ್ಮ ಇಬ್ಬರೇ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ನೋಡೋಣ ಏನೇನು ತಗೋತೀನಿ, ಸ್ಟಿಲ್ ನೋ ಐಡಿಯಾ. ಸೊ ನಾವಿವಾಗ ಒರಿಯನ್ ಮಾಲ್ ಒಳಗಡೆ ಇದ್ದೀವಿ. ಸೊ ನಮಗೆ ನೋ ಐಡಿಯಾ ಡೆಕಾಥ್ಲಾನ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ. ಐ ಥಿಂಕ್ ಇದು ಇದು. ಸೊ ನೋಡೋಣ, ಸಿಕ್ಕಾದ್ಮೇಲೆ ಲಾಕ್ ಮಾಡ್ತೀವಿ. ಹುಡುಕ್ತಾ ಇದ್ದೀವಿ. ಇದು ಡೆಕಾಥ್ಲಾನಲ್ಲಿ ನಾವು ಫಸ್ಟು ಸ್ಯಾಂಡಲ್ಸ್ ಶೂಸ್ ತೊಗೊಬೇಕು ಅಂತ ಇದ್ದೀವಿ. ಸೊ ಶೂಸ್ ನಾವು ಒಂದು ಪರ್ಚೇಸ್ ಮಾಡಿದ್ದೀವಿ. ಇನ್ನೂ ಶರ್ಟ್ಸ್ ಹುಡುಕ್ತಾ ಇದ್ದೀವಿ. ಶರ್ಟ್ ಸಿಕ್ಕಿದ್ಮೇಲೆ ಒಂದೇ ಸತಿ ನಮ್ಮ ಅಮ್ಮನ ಔಟ್ಫಿಟ್ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಿದೆ, ಬಟ್ ಇದರಲ್ಲಿ ಇದಕ್ಕೆ ಬ್ಲ್ಯಾಕಿಗೆ ಎಲ್ಲನೂ ಸೂಟ್ ಆಗುತ್ತೆ. ಬಟ್ ನೋಡ್ತೀವಿ ಯಾವ ಸೂಟ್ ಆಗುತ್ತೆ ಅಂತ. ಈ ಕಡೆ ಎಲ್ಲ ಸ್ಕೇಟಿಂಗ್ಸ್ ಇದೆ ಡೆಕಾಥ್ಲಾನಲ್ಲಿ. ಆ್ಯಂಡ್ ಈ ಕಡೆ ಬ್ಯಾಗಿದೆ. ನಾವು ಆ್ಯಪಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಸೊ ನಮಗೆ ಐ ಥಿಂಕ್ ನೋ ರಿಕ್ವೈರ್ಡ್ ಆಫ್ ಬ್ಯಾಗ್ಸ್. ಅದು ಬಿಟ್ಟು ನೋಡ್ತಾ ಇದ್ದೀನಿ ಏನಿದೆ ಅಂತ. ಅದೇ ವಾಟರ್ ಬಾಟಲ್ಸ್ ಇದೆ ನನ್ನ ಹತ್ರ, ಅದೆಲ್ಲ ಇದೆ. ಥಿಂಕಿಂಗ್ ಟು ಟೇಕ್ ದಿಸ್. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಎಷ್ಟು ತಗೋತೀನಿ ನನಗೆ ಅಷ್ಟೇ. ನಾನು ಔಟ್ಫಿಟ್ಟೇ ತೋರಿಸ್ತಿರ್ಲಿಲ್ಲ. ಸೊ ನಮ್ಮಮ್ಮನಿಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಗಿದೆ. ಸೊ ಕಲರ್ಸ್ ಇನ್ನು ಬೇರೆ ಬೇರೆ ಕಲರ್ಸ್ ಹೇಳ್ತಿದ್ದಾರೆ. ಸೊ ಅದನ್ನು ನೋಡ್ತೀವಿ ಈಗ ಯಾವ್ಯಾವ ಕಲರ್ಸ್ ಇದೆ, ಹೇಗೆ ಕಾಣಿಸ್ತಿದ್ರು ನಮ್ಮಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮ ಈಗ ಹಾಕ್ಕೊಂಡು ನೋಡ್ದಲ್ಲ ಬಟ್ಟೆ ಹೆಂಗಿತ್ತು? ಚೆನ್ನಾಗಿದೆ. ಮತ್ತಿನ್ನೂ ಯಾವ್ಯಾವ್ದು ನೋಡಿದೆ? ನೋಡ್ತಾ ಇದ್ದೀನಿ, ನಿಧಾನಕ್ಕೆ ನೋಡಿ. ಯಾವತ್ತದೇ ಬಂದಿದ್ದ ಇಲ್ಲೆಲ್ಲ? ಬಂದಿಲ್ಲ, ಫಸ್ಟ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆಯಾ ನೋಡ್ತೀನಿ. ಓಕೆ, ನೋಡಿಬಿಟ್ಟು ನಮ್ಮಮ್ಮ ಹೇಳ್ತೀನಿ. ಸೊ ನಮ್ಮಮ್ಮ ಇಷ್ಟೊಂದು ಪರ್ಚೇಸ್ ಮಾಡಿದ್ದಾರೆ. ನಾವಿನ್ನು ನನ್ನ ಮಸಾಜ್ನ ತೊಗೋಬೇಕಿತ್ತು, ನೋಡ್ತೀನಿ. ಚೆನ್ನಾಗಿದೆ, ನಮ್ಮ ಜಿಮ್ಮಲ್ಲಿ ಇವೆಲ್ಲ ಇದೆ. ಹೆಂಗಿದೆ? ಚೆನ್ನಾಗಿದೆ, ಕರೆಂಟ್ ಹೊಡೆದಾಗ ಆಗ್ತಾ ಇದೆ. ಇದು ಬಾಡಿ ಮಸಾಜರ್ ತಗೊಳ್ಳೋಣ? ದ ಫೈನಲ್ ಬಿಲ್ ಇಷ್ಟಾಗಿದೆ. ಮನೆಗೆ ಹೋಗಿ ನಾವು ಇನ್ನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀವಿ. ಇವಾಗ ನಾವು ಶಾಪಿಂಗ್ ಆಯಿತು. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ನಾವು ತಿನ್ಕೊಂಬರೋಕ್ಕೆ. ಸೊ ಬೆಳಗ್ಗೆಯಿಂದ ನಾವೇನೂ ತಿಂದಿರಲಿಲ್ಲ. ಸೊ ಆ ರೀಸನ್ಗೆ ನಾವೇನೋ ತಿನ್ಕೊಂಡು ಫ್ರೆಂಡ್ಸ್, ನಮ್ಮಮ್ಮ ಇಷ್ಟು ದೊಡ್ಡ ಒರಿಯನ್ ಮಾಲಲ್ಲಿ 10-20 ರೂಪಾಯಿ ನೀಟಾಗಿ ಜೋಡಿಸ್ಕೊತಿದ್ದಾರೆ ಫ್ರೆಂಡ್ಸ್. ಅಮ್ಮಂಗೆ ಏನು ಹೇಳೋಣ, ಎಲ್ಲಿ ಕರ್ಕೊಂಬಂದು ಅವ್ರ ಚಿಲ್ಡ್ರೇನ ನೀಟಾಗಿ ಗೊತ್ತಾ.
ದಿಸ್ ವಾಟ್ ಮೈ ಮಾಮ್. ನಾವಿವಾಗ ಡಾಮಿನೋಸು ಮತ್ತು ಡಾಮಿನೋಸ್ ಆರ್ಡ್ರ್ ಮಾಡಿದ್ದೀವಿ. ಹಾಗೆ ನಮ್ಮ ಅಮ್ಮಂಗೆ ಇಷ್ಟ ಅಂತ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ದೀವಿ. ಬರುತ್ತೆ, ತಿನ್ಬಿಟ್ಟು ಮನೆಗೆ ಹೋಗೋಣ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸೊ ನಮ್ಮ ಅಮ್ಮ ಆರ್ಡರ್ ಮಾಡಿ ಫ್ರೆಂಚ್ ಫ್ರೈಸ್ ಬಂದಿದೆ. ಸೊ ನಂದಿನ್ನೂ ಡಾಮಿನೋಸ್ ಏನು ಹೇಳಿಲ್ಲ. ಇಟ್ ಟೇಕ್ಸ್ ಹ್ಯೂಜ್ ಟೈಮ್. ನಥಿಂಗ್. ನಾನು ಬಂದಮೇಲೆ ನಾನು ತೋರಿಸ್ತೀನಿ ನಾನು ಏನು ಆರ್ಡರ್ ಮಾಡಿದ್ದೆ. ನಾನು ಡಾಮಿನೋಸ್ ಆರ್ಡರ್ ಮಾಡಿದ್ದೆ. ಆನಿಯನ್ ಪಿಜ್ಜಾ, ಪೆಪ್ಸಿ, ಫ್ರೆಂಚ್ ಫ್ರೈಸ್. ನಮ್ಮ ಅಮ್ಮ. ಸೊ ಈ ವಿಡಿಯೋ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.